ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಅಧ್ಯಯನದಲ್ಲಿ ಗಣಿತದ ಅಭ್ಯಾಸ ಲೆಕ್ಕಗಳನ್ನು ಮತ್ತು ವಿಜ್ಞಾನ ವಿಷಯದ ಎಲ್ಲಾ ಪ್ರಮುಖ ಅಂಶಗಳನ್ನು ಓದಿಕೊಂಡರೂ ಕೆಲವು ಪ್ರಶ್ನೆಗಳನ್ನು ಉತ್ತರಿಸಲು ಅಸಾಧ್ಯವೆನಿಸುತ್ತದೆ. ಏಕೆಂದರೆ ಗಣಿತ ವಿಷಯದಲ್ಲಿನ ಅಭ್ಯಾಸದಲ್ಲಿ ಇರದ ಪ್ರಶ್ನೆಗಳು ಮತ್ತು ವಿಜ್ಞಾನ ವಿಷಯದಲ್ಲಿ ಪ್ರಯೋಗಗಳ ಆಧಾರಿತ ಪ್ರಶ್ನೆಗಳು. ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳಿಂದ ಸರಿಯಾಗಿ ಓದಿಕೊಂಡರೂ ನಮ್ಮ ಶ್ರಮಕ್ಕೆ ತಕ್ಕ ಅಂಕಗಳು ಸಿಗುವುದಿಲ್ಲ. ಇದನ್ನು ಈಗಾಗಲೇ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಅನುಭವಿಸಿದ್ದೇವೆ. ಇದೇ ಸಮಸ್ಯೆ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಅನುಭವಿಸುವ ಮೊದಲೇ ಉಳಿದ ಸಮಯದೊಳಗೆ ಕೆಲವು ಪುಸ್ತಕಗಳಿಂದ ಉತ್ತಮ ಅಂಕ ಪಡೆಯಬೇಕಾಗಿದೆ. ಅವುಗಳಲ್ಲಿ ಮೊದಲನೆಯದು ಒಸ್ವಾಲ್ನ ವಿಜ್ಞಾನ ಪುಸ್ತಕ. ವಾಕ್ಯರೂಪದ ಉತ್ತರಗಳನ್ನು ನಾವು ಸುಲಭವಾಗಿ ನೆನಪಿಟ್ಟು ಬರೆಯುತ್ತೇವೆ, ಆದರೆ ಪ್ರಯೋಗಗಳ ಮೇಲೆ ಆಂತರಿಕ ಪ್ರಶ್ನೆಗಳನ್ನು ಉತ್ತರಿಸುವುದು ಕಷ್ಟ. ಈ ಪುಸ್ತಕದಲ್ಲಿ ಹೆಚ್ಚಾಗಿ ಚಟುವಟಿಕೆ ಮತ್ತು ಪ್ರಯೋಗಗಳ ಆಧಾರಿತ ಪ್ರಶ್ನೆಗಳ ವಿವರಣೆ ನೀಡಲಾಗಿದೆ. 5 ರಿಂದ 6 ವರ್ಷ ನಿರಂತರವಾಗಿ ಕೇಳಲಾದ ಪ್ರಶ್ನೆಗಳ ವಿವರಣೆ ನೀಡಲಾಗಿದೆ. ಇದರಲ್ಲಿರುವ ಪ್ರಶ್ನೆಗಳನ್ನು ಹೆಚ್ಚಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ. ನಂತರ ಎರಡನೆಯದು ಒಸ್ವಾಲ್ನ ಗಣಿತ ಪುಸ್ತಕ. ಕೆಲವು ವಾಕ್ಯರೂಪದ ಪ್ರಶ್ನೆಗಳನ್ನು ನೋಡಿದಾಗ ಯಾವ ಪಾಠದ ಪ್ರಶ್ನೆ ಎಂದು ತಿಳಿಯುವುದಿಲ್ಲ. ಈ ಪುಸ್ತಕದಲ್ಲಿ ನಿರಂತರವಾಗಿ ಕೇಳಿದ ಇಂತಹ ಪ್ರಶ್ನೆಗಳನ್ನು ಬಿಡಿಸಲಾಗಿದೆ. ಹೆಚ್ಚಾಗಿ ಅಭ್ಯಾಸ ಪ್ರಶ್ನೆಗಳಲ್ಲಿ ಇರಲಾರದ ಮತ್ತು ಪರೀಕ್ಷೆಯಲ್ಲಿ ಕೇಳುವ ಅಪ್ಲೈಡ್ ಪ್ರಶ್ನೆಗಳನ್ನು ಬಿಡಿಸಲಾಗಿದೆ. ಪಠ್ಯ ಪುಸ್ತಕದ ಜೊತೆಗೆ ಇಂತಹ ಪುಸ್ತಕಗಳ ಸಹಾಯದಿಂದ ನಿಮ್ಮ ಉಳಿದ ದಿನಗಳ ಸದುಪಯೋಗದಿಂದ ಉತ್ತಮ ಅಂಕ ಗಳಿಸುತ್ತೀರಿ ಎಂದು ಆಶಿಸುತ್ತೇವೆ. ಈ ಪುಸ್ತಕಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಧನ್ಯವಾದಗಳು.